ಕನ್ನಡದ ಯಾವುದೇ ಹಿರಿಯ ನಟಿಯಾದಂಥ ಲಕ್ಷ್ಮಿಯವರು ಇಂದು ನೆನಪಾಗಿ ಮಾತುಕೊಳ್ತಿರುವಂಥದ್ದು. ನಿಜಕ್ಕೂ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂದರೆ ಲಕ್ಷ್ಮಿಯವರು ಅಂತ ಹೇಳ್ಬೋದು. ಇನ್ನು ಯಾರು ಈ ಲಕ್ಷ್ಮಿ ಅಂತ ನೋಡೋಣ ಬನ್ನಿಸಿದರೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಇದೀಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಆಘಾತಕಾರಿ ವಿಚಾರ. ಯಾಕೆಂದರೆ ಸುಮಾರು 25 ವರ್ಷಗಳ ಚಿತ್ರರಂಗದ ಇನ್ನಿಲ್ಲವಾಗಿದ್ದಾರೆ. ಅವರು ಬೇರೆ ಯಾರಲ್ಲ, ಜೂಲಿ ಲಕ್ಷ್ಮಿಯವರು ಕೊನೆಯ ಸಿನಿಮಾ ಮಾಡಿದ್ದೆ ವಂಶಿ ಸಿನಿಮಾ. ಹೌದು, ಪುನೀತ್ ರಾಜ್ಕುಮಾರ್ ಜೊತೆ ಅಭಿನಯ ಮಾಡಿದಂಥ 2007ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿ ಕೊಡೋದಾಗಿತ್ತು. ಜಾಕಿ ಸಿನಿಮಾ ಆದ ನಂತರವೇ ತಕ್ಷಣ ಬಂದಿದ್ದೆ ಇದೇ ವಂಶಿ ಸಿನಿಮಾ. ಇದರಲ್ಲೇ ಅವರ ಅಭಿನಯ ಕೊನೆಯಾಗಿದ್ದು. ಬರೋಬ್ಬರಿ 20 ವರ್ಷಗಳೇ ಆಗೋಯ್ತು ಲಕ್ಷ್ಮಿಯವರು ಎಲ್ಲಿ ಹೋದ್ರು ಏನಾದರೂ ಗೊತ್ತೇ ಆಗಲಿಲ್ಲ. ಸದ್ಯ ಹೀಗಾಗಿ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಲಕ್ಷ್ಮಿಯವರು ಅಂತಲೇ ಹೇಳ್ಬೋದು. ಹೌದು, ಚಿತ್ರರಂಗದಿಂದ ನಟಿ ಲಕ್ಷ್ಮಿಯವರು ಈಗ ದೂರನೇ ಉಳ್ಕೊಂಡು ಸಂಪೂರ್ಣವಾಗಿ ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸುಕೊಂಡು ಇಟ್ಕೊಂಡಂಥ ಅದ್ಭುತವಾದಂಥ ಕಲಾವಿದೆ ಅಂತಲೇ ಹೇಳ್ಬೋದು ಲಕ್ಷ್ಮಿಯವರು. ಆದರೆ ಚಿತ್ರರಂಗದಲ್ಲಿ ಅವಕಾಶದ ಕೊರತೆ ಉಂಟಾಗಿರ್ಬೋದು, ಕಥೆಗಳ ಹಂದರ ಸರಿ ಇಲ್ಲದೇ ಇರ್ಬೋದು, ಎಲ್ಲ ಕಾರಣಗಳಿಂದಾಗಿ ಸಂಪೂರ್ಣವಾಗಿ ದೂರ ಉಳಿದಂಥ ಲಕ್ಷ್ಮಿ ಹೇಳ್ಕೊಂಡಿದ್ದಾರೆ.